ನಮಸ್ಕಾರ ಕರ್ನಾಟಕ. ಬೆಂಗಳೂರಿನ ದಟ್ಟಣೆ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ಈ ಆಟೋಗಳರ ಈ ಟೂ ವೀಲರ್ ಬೈಕ್ ಟ್ಯಾಕ್ಸಿ ನಿಲ್ಲಿಸಿದ ಮೇಲೆ ಈ ಆಟೋಗಳವರ ಈ ಒಂದು ಮೀಟ್ರ್ ಹಾಕದೆ ಓಡಿಸೋದು ಮತ್ತು ಹೆಚ್ಚಿನ ಹಣ ಕೇಳೋದು ಈ ಎಲ್ಲದೂ ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆ ನಿಟ್ಟಿನಲ್ಲಿ ನಾನಿವತ್ತು ಶಾಂತಿನಗರದಲ್ಲಿರೋ RTO ಕಚೇರಿ RTO ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಬಂದು ಬೆಂಗಳೂರಲ್ಲಿ ಆಟೋ ಪರ್ಮಿಟ್ಸ್ ಎಷ್ಟು ಇಶ್ಯೂ ಆಗಿದೆ ಅಂತ ಕೇಳಿದ್ದಕ್ಕೆ ಜನರಲ್ ಪರ್ಮಿಟು 77,950, ವುಮನ್ ಪರ್ಮಿಟ್ ಅಂದರೆ ವುಮನ್ ಆಟೋ ರಿಕ್ಷಾ ಪರ್ಮಿಟು 4,493, ಫಿಸಿಕಲಿ ಡಿಸೇಬಲ್ಡ್ ಅವ್ರಿಗೆ 5 ಪರ್ಮಿಟ್ ಇಶ್ಯೂ ಮಾಡಿದ್ದಾರೆ. ಮತ್ತು AR-FPG ಪರ್ಮಿಟ್ ಅಂತ 84,614. ಸೊ ಆಲ್ ಟುಗೆದರ್ ಬೆಂಗಳೂರಲ್ಲಿ ಆಟೋ ಪರ್ಮಿಟ್ ಇಶ್ಯೂ ಆಗಿರೋದು 1,67,062. ಅಂದರೆ 1,67,000 ಆಟೋ ಮಾತ್ರ ಬೆಂಗಳೂರಲ್ಲಿ ಓಟ ಆಡಲಿಕ್ಕೆ ಪರ್ಮಿಟ್ ಇಶ್ಯೂ ಆಗಿರೋದು. ಆ್ಯಸ್ ಪರ್ ಎ ಸರ್ವೆ ದೇರ್ ಆರ್ ಮೋರ್ ದ್ಯಾನ್ 10 ಲಕ್ಷಕ್ಕೂ ಹೆಚ್ಚು ಆಟೋಗಳು ಬೆಂಗಳೂರಿನ ರೋಡಲ್ಲಿ ಓಡಾಡ್ತಾ ಇದೆ ಅಂತ ಒಂದು ಸರ್ವೆ ಇದೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ RTO ಇಶ್ಯೂ ಮಾಡಿರೋ ಅಂತ ಒಂದು ಹಾಕಿದ್ದೀನಿ, ಡಾಕ್ಯುಮೆಂಟ್ ಹಾಕಿದ್ದೀನಿ, ಮಾಧ್ಯಮ ಮಿತ್ರರ ಗಮನಕ್ಕೆ ಬರಲಿ ಅಂತ. 1,67,000 ಆಟೋ ಮಾತ್ರ ಓಡಬೇಕು, ಅಷ್ಟೇ ಪರ್ಮಿಟ್ಸ್ ಇರೋದು ಬೆಂಗಳೂರಲ್ಲಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಈ 1,67,000 ಬಿಟ್ಟು ಬೇರೆ ಆಟೋಗಳಿಗೆ ಪರ್ಮಿಟ್ ಕೊಟ್ಟವ್ರು ಯಾರು? ಆಮೇಲೆ ಇದ್ರ ಬಗ್ಗೆ ಬೆಂಗಳೂರು ಪೊಲೀಸ್ ಟ್ರಾಫಿಕ್ ಪೊಲೀಸ್ ಆ್ಯಂಡ್ RTO ಏನು ಮಾಡ್ತಾ ಇದೆ? ಇಷ್ಟು ಕಡಿಮೆ ಅಂತರದ ಪರ್ಮಿಟನ್ನು ಬಿಟ್ಟು ಅವಕ್ಕಮ್ಮ 10 ಲಕ್ಷದ ಹೆಚ್ಚು ಆಟೋಗಳು ಬೆಂಗಳೂರು ರೋಡ್ಸಲ್ಲಿ ಓಡಾಡ್ತಾ ಇದೆ. ಹೇಗೆ ಓಡಾಡಿಸದ? ಈಸ್ ಇಟ್ ಎ ಪರ್ಮಿಟ್ ಸ್ಕ್ಯಾಮ್? ಸರ್ಕಾರ ಉತ್ತರಿಸಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.